जय श्री रामचंद्र प्रभु की जय, आंजनेय स्वामी की जय, भक्त मंडली की जय। राम जयतु श्री राम सुनामा, राम जयतु श्री राम सुनामा, अमर विनुत पद, अमर विनुत पद, अमित फला प्रद। राम जयतु श्री राम सुनामा, राम 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 राक्षस भीमा, पादरक्ष राम राम राक्षस भीमा, रविकुल सोमा, रविकुल सोमा, राजन राम परम पुरुष गरि पावन श्री हरि। राम जयतु श्री राम सुनामा, अमर विनुत पद, अमित फला प्रद। राम जयतु श्री राम सुनामा। श्री 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 रामांजनेय स्वामी कृपा पोषित नाटक मंडली की, भक्त मंडली की, गुरुपाद धूली की, श्री रामचंद्र प्रभु की, भक्त मारुति की, श्री कृष्ण भगवान की, गुरु राघवेंद्र स्वामी की जय। बोलो भारत माता की जय, श्रेष्ठर स्वामी की जय, रंगनाथ स्वामी की, गुरु राघवेंद्र स्वामी की जय। ಏನೇ ಬರಲಿ ಒಗ್ಗಟ್ಟಿರಲಿ। गजाननं भूतगणादिसेवितं कपिस्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्। महागणपतिं मनसा, महागणपतिं मनसा, महागणपतिं मनसा स्मरामि, महागणपतिं मनसा स्मरामि। वसिष्ठवामदेवादिवन्दित महागणपतिं मनसा स्मरामि। महागणपतिं मनसा स्मरामि, वसिष्ठवामदेवादिवन्दित महागणपतिं। महादेवसुतं महादेवसुतं गुरुगुहानुतं, महादेवसुतं गुरुगुणानुतं, मारको
प्रकाशं शान्तम् मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दित महागणपतिं मनसा मनसा ಪಂಡಿತ ಮಂಡಲ ಮಂಡಲಾಯುಮಾನವಾದ ಈ ಸಭಾಂಗಣದಿಂದಲೂ ದೇವೇಂದ್ರನ ಆಸ್ಥಾನವನ್ನೇ ಹೋಲುವಂತಹ ಈ ರಂಗಸಜ್ಜಿಕೆಯಿಂದಲೂ ಸಾಕ್ಷಾತ್ ನಟರಾಜನೇ ನಾಟ್ಯ ಮಾಡುವಂತಹ ಈ ವಾದ್ಯವೃಂದದಿಂದಲೂ ಕೂಡಿದ ಈ ಸಭಾಸ್ತೋಮ ನನ್ನ ಮನಸ್ಸಿಗೆ ಎಷ್ಟು ಆನಂದವನ್ನುಂಟು ಮಾಡುತ್ತಿರುವುದೆಂದರೆ ಹೇಳಲು ಅಸದಳ. ಅದ್ಭುತ, ಪ್ರಮೋದ. ಆಸ್ತಿಕ ಕಲಾಭಿಮಾನಿ ಬಂಧುಗಳೇ, ಶ್ರೀ ರಂಗಕಲಾ ಸಿರಿ ಸಂಘ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪಂಚದ ಪ್ರಸಿದ್ಧ ಶ್ರೀ ಅಯೋಧ್ಯ ಶ್ರೀರಾಮನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ಭಾರತದ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದ ಆಯ್ದ ಭಾಗವಾದ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಪಾತ್ರಧಾರಿಗಳ ಬಾಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ ಹರಸಿ ಆಶೀರ್ವದಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಮತಂತ್ರವ ಜಪಿಸೋ ಯೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಯೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರು ಕೂಗಿ ಜಪಿಪ ಮಂತ್ರ, ಕುಲಹೀನನಾದರು ಕೂಗಿ ಜಪಿಪ ಮಂತ್ರ. ಧನಜ ಪ್ರಾಣಿಯು ನಿತ್ಯ ಸೇವಿಪ ಮಂತ್ರ. ಕುಲಹೀನನಾದರು ಕೂಗಿ ಜಪಿಪ ಮಂತ್ರ. ಜಲಜ ಪ್ರಾಣಿಯು ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಕಲುಷ ಪರ್ವತ ಕಿದು ಪವಿತ್ರವಾಗಿಹ ಮಂತ್ರ. ಕಲುಷ ಪರ್ವತ ಕಿದು ಪವಿತ್ರವಾಗಿಹ ಮಂತ್ರ. ಸುಲಭದಿಂದಲೇ ಮೋಕ್ಷ ಸೂರೆಗೊಂಬುವ ಮಂತ್ರ. ಸುಲಭದಿಂದಲೇ ಮೋಕ್ಷ
ಸೂರೆಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಏ ಮನುಜ ರಾಮ ಮಂತ್ರವ ಜಪಿಸೋ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲೇಶನ ಭಾನುಕುಲೇಶನ ಧೀರನೆನಿಪ ನಮ್ಮ ಭಾನುಕುಲೇಶನ ಧೀರನೆನಿಪ ನಮ್ಮ ದೀನ ರಕ್ಷಕನಂ ಪುರಂದರ ವಿಠಲನ ಮಂತ್ರ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಆಮೆಗೆ ಪೇಳಿದ ಸೋಮಶೇಖರ ತನ್ನ ಆಮೆಗೆ ಪೇಳಿದ ರಾಮ ಮಂತ್ರವ ಜಪಿಸೋ ಮಂತ್ರವ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಹೇ ಮನುಜ. ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳಿಗೆ ವಂದನೆ. ಸುಮಂತ್ರಾದಿ ಮಂತ್ರಿವರೆಯರೇ, ಮಂತ್ರಿಯೇ ಕೇಳು ಇಂತೋ ನಾಮಿ ರಾಜ್ಯವ ಮಂತ್ರಿಯೇ ಕೇಳು ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳು ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳು ಸಂತಸದಿಂದಲೇ 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 ರಾಮಚಂದ್ರ ರಾಜ ಮಂತ್ರಿಯೇ ಕೇಳು ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು ಕೋಸಲ ದೇಶವ ಆಶಿಸಿ ರಾಮನಿಗೆ ಮಂತ್ರಿಗಳೇ
ದೇಶವ ಆಶಿಸಿ ರಾಮನಿಗೆ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಗುರುಗಳೇ ಬೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಿಂದ ಕಟ್ಟೋವೆ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಗುರುದೇವ 60,000 ವರ್ಷಗಳಿಂದ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಹಿರಿಯ ಸುಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ಪಟ್ಟಾಭಿಷೇಕ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಲೋಕಕ್ಕೆಲ್ಲ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಬನು ಲೋಕಲೋಕವ ಪಾಲಿಬನು ಸೀತಾರಾಮನ ಪಟ್ಟಾಭಿಷೇಕ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ದಶರಥ ಮಹಾರಾಜ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ವಿಚಾರದಲ್ಲಿ ನನಗೆ ಮಾತ್ರವಲ್ಲ ದೇವಾನ್ ದೇವತೆಗಳಿಗೂ ಸಂತೋಷವಾಗಿರುವಾಗ ನನಗೂ ಬಹಳ ಸಂತೋಷವಾಗಿರುವುದು. ನಿನ್ನ ಅನಿಸಿಕೆಯು ಫಲಿಸಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಮಂತ್ರಿಗಳೇ ಮಹಾರಾಜ, ಇದಕ್ಕೆ ತಮ್ಮ ಅಭಿಪ್ರಾಯ? ಕೋಸಲ ದೇಶಕ್ಕೆ ಬಂದವರೆಲ್ಲ ಸಂತಸ ಪಡುವಂತ ಮಹಾರಾಜ. ಮಂತ್ರಿಗಳೇ ಕೋಸಲ ದೇಶಕ್ಕೆ ಮನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಮಹಾರಾಜ. ಮಂತ್ರಿಗಳೇ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ಸಂತಸ ತರುವಂತ ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ಮಾನವ
ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾರಾಜ, ಸುಮಂತ್ರರೇ, ಪರಿಜನ ಪುರಜನರೆಲ್ಲರಿಗೂ ಸಂತೋಷವಾದ ಮೇಲೆ ನನಗೂ ಕೂಡ ಬಹಳ ಸಂತೋಷವಾಯಿತು. ನಿಮ್ಮ ಇಷ್ಟಾರ್ಥವು ಸಿದ್ಧಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸಂತೋಷವಾಯಿತು ಮಂತ್ರಿಗಳೇ, ಬಹಳ ಸಂತೋಷವಾಯಿತು. ಮಂತ್ರಿಗಳೇ, ಮಹಾರಾಜ, ನೀವು ಈಗಲೇ ಹೋಗಿ ಭರತ ಶತ್ರುಘ್ನರನ್ನು ಕರೆಸಲು ದೂತರನ್ನು ಕಳುಹಿಸಿ ಶ್ರೀರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ ಮಹಾರಾಜ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಲಗ್ನವನ್ನು ಸೂಚಿಸುವಿರಾ? ಆಗಬಹುದು. ಮಹಾರಾಜ, ಗುರುದೇವ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಲಗ್ನದಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಪಟ್ಟಾಭಿಷೇಕವನ್ನು ಮುಂದುವರಿಸಬಹುದು. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಕುಮಾರ, ಕುಮಾರ, ಇಂದು ಎಂದನು ಕರೆಸಿದ ಪರಿ, 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 ಅಂಗದಿಂದ ಬೇಗೈತನು ಸೌಭಾಗ್ಯ ಹೊಂದಿಸಿ ಜನಕ ತಮ್ಮ ಪಾದಕ್ಕೆ ನಮಸ್ಕರಿಸುವುದು. ಕೀರ್ತಿಶಾಲಿಯಾಗು ಕುಮಾರ. ಜನಕ, ಕುಮಾರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ಮಗು, ನಿನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವು ಬಹಳ ಮಹತ್ತರವಾದದ್ದು. 60,000 ವರ್ಷಗಳಿಂದ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ದಿವಸ ಜ್ಯೇಷ್ಠ ಪುತ್ರನಾದ ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆನು ಕುಮಾರ. ಇದಕ್ಕೆ ನೀನು ಸಮ್ಮತಿಸಲೇಬೇಕು ಕುಮಾರ. ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಮ್ಮಗಳ ಕರ್ತವ್ಯ. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರ ಬೇಕೆ? ಕುಮಾರ, ಅವರನ್ನು ಕರೆಸಲು ದೂತರನ್ನು ಕಳಿಸಿದ್ದೇವೆ. ಗುರುಗಳಾದ ವಶಿಷ್ಠ ಮಹರ್ಷಿಗಳು ರಚಿಸಿದ ಶುಭ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿದ್ದು ಕುಮಾರ. ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗಬಹುದು. ಚಿಂತಿಸಬೇಡ.
ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗೋ ಹೊರಡು ಕುಮಾರ. ಮಹದಾಜ್ಞೆ ಜನಕ. ಗುರುಗಳಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿಮೂರ್ತನಾಗಿರು. ಕಾಲವರಿದು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದನು ಗುರುದೇವ, ಧನ್ಯನಾದನು. ಮಂತ್ರಿಗಳೇ, ಮಹಾರಾಜ, ನೀವು ಈಗಲೇ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನಗರದ ಬೀದಿ ಬೀದಿಗಳಲ್ಲೂ ಡಂಗೂರದವನ ಮೂಲಕ ಸಾರಿಸಿ ಬಿಡಿ. ಹಾಗೆ ಆಗಲಿ ಮಹಾರಾಜ. ಸಾರಿಸಿ ಬಿಡಿ. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ರಘುರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಓವೈಸಿ ನೋಡಲು ಕಣ್ಗಳೇ ಸಾಲದು. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲಿಗಳು, ರಾಜಬೀದಿಗಳಲ್ಲಿ ತೋಳಿರು ತೋರಣಗಳು, ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ರಾಮರಾಜ್ಯ ರಾಮರಾಜ್ಯ ರಾಮಚಂದ್ರರಿಗೆ ಪಟ್ಟಾಭಿಷೇಕ ರಾಮಚಂದ್ರರಿಗೆ ಪಟ್ಟಾಭಿಷೇಕ. ಯಾರೋ ಡಂಗೂರದವನು ಸಾರುತ್ತಾ ಹೋಗ್ತವನು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂದರೆ
ಕೈಕೆಗೆ ಕಷ್ಟ ಬಂತಲ್ಲೋ. ರಾಮನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವು ಸ್ಥಗಿತವಾದಂತೆಯೇ ಸರಿ ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಎಂದು ಆಗಕೂಡದು. ಈಗೇನು ಮಾಡ್ಲೋ? ಮರೆತಿದ್ದೆನು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡವೇಕೆ? ರಾಣಿಯ ಮಂದಿರಕ್ಕೆ ಈಗಲೇ ತೆರಳುವೆನು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ.
ರೀತಿಯಾದ ಕಳವಳ ಉಂಟಾಗುತ್ತಿರುವುದು. ಈ ವಿಚಾರವನ್ನು ಯಾರಲ್ಲಿ ಆದರೂ ಹೇಳಿಕೊಳ್ಳೋಣವೆಂದರೆ ಆಪ್ತಳಾದ ಮಂತ್ರಿಯು ಬಾರಲೇ ಇಲ್ಲವಲ್ಲ. ಕಾರಣವೇನಿರಬಹುದು? ಪಟ್ಟಾಭಿಷೇಕ ಒಂದೇ ಪಟ್ಟಾಭಿಷೇಕ. ಕೈಕಾ ಓ ಇಲ್ಲೇ ಇರುವೆಯ ಕೈಕಾ? ಮಂತರ ಸುಖಾಗಮನವೇ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆಯೇ. ಮಂತರ, ಆ ಪರಮೇಶ್ವರನ ಕೃಪೆಯಿಂದಾಗಿ ನನ್ನ ಸುಖ ಸಂತೋಷಗಳಿಗೆ ಯಾವ ಕುಂದುಕೊರತೆಗಳು ಇಲ್ಲ. ಇದೇನು ನಿನ್ನನ್ನು ನೋಡಿದರೆ ಏನೋ ಸಂತಾಪ ಸೂಚಿತವಾದ ವಿಚಾರವನ್ನು ತಂದಂತಿದೆ. ಅದೇನು ನಿನ್ನ ಆಪ್ತಳಾದ ನನ್ನ ಬಳಿ ಹೇಳಬಾರದೆ? ನಿನಗೆ ನಿಜವಾಗಿಯೂ ಆ ವಿಚಾರ ತಿಳಿಯದು? ಯಾವ ವಿಚಾರ? ನನಗೇನು ತಿಳಿಯದಲ್ಲ. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಅದು ನಿನಗೆ ತಿಳಿಯದೋ? ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಕಂದನಾದ ಶ್ರೀರಾಮಗೆ ಇಂದು ರಾಜ್ಯ ಪದವಿಯೊಡನ ಸಂತೋಷವಾದೆ ಮಂದರೆ ಸಂತೋಷವಾದೆ ಸಂತೋಷವಾದೆ. ರಘುಕುಲ ದೀಪನೋ ಅಘಪರಿಹಾರಕನೋ ರಘುಕುಲ ದೀಪನೋ ಅಘಪರಿಹಾರಕನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಜಗಮಾಗಮ ಭಕ್ತಿಯಿದನು ಸಂತೋಷವಾದೇನ ಮಂತರ ಸಂತೋಷವಾದೆ ರಾಮಗಿ ರಾಜವ ಪ್ರೇಮದಿ ಕಾಂತ ದಿವ ರಾಮಗಿ ರಾಜವ ಪ್ರೇಮದಿ ಕಾಂತ ದಿವ ಪ್ರೇಮದ ವಾರ್ತೆಯಗೆ ಪ್ರೇಮದ ವಾರ್ತೆಯ ಕೇಳಿ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ. ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಮುಗಿಯೊಳು ನಾ ಬಂದೆನು ಸಂತೋಷವಾದೇನ ಮಂದರೆ ಸಂತೋಷವಾದೆ ನಾಂದರೆ ಸಂತೋಷವಾದೆ. ಏನು ಹೇಳಿದೆ ಮಂತರ? ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಎಂತಹ ಸಂತೋಷದ ವಿಚಾರವಮ್ಮ. ಇಂತಹ ಸಂತೋಷದ ವಿಚಾರವನ್ನು ಅರಿಹಿದ ಕಾರಣ ಈ ಕಂಠಿ ಹಾರವನ್ನೇ ನಿನಗೆ ಬಹುಮಾನವಾಗಿ ಕೊಡುವೆನು. ಕೊಡು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ? ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ನನಗುಂಟಾಗುವ ಆನೆಯನ್ನು ತಿಳಿಯದೆ ನಮ್ಮ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ದೇವಿ
ನಿನ್ನನ್ನು ಬಹಳ ಜಾಣಳೆಂದು ಭಾವಿಸಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತಿದೆ. ಇನ್ನು ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತ್ರ ಈ ರೀತಿಯಾಗಿ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಕಷ್ಟ ಬರುವುದೇ? ಅದು ಹೇಗೆ? ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವರ್ಯಾರು? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಹಾಗಲ್ಲ ಕೇಳು ಮಂತರ. ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆಯೇ. ಹಾಗಲ್ಲ, ರಾಮನು ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿ, ಪ್ರೇಮ, ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥವನಿಗೆ ಪಟ್ಟಾಭಿಷೇಕವಾದರೆ ಲೋಕಗಳೇ ಆನಂದ ಪಡುವುದು. ಹೀಗಿರುವಾಗ ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವೆಲಿಯದು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಆ ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ನಿನ್ನ ಹಣೆ ಬರನೆ ಅಷ್ಟು. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತ ನನ್ನ ಹೊರತು ಬಿಟ್ಟು ಬೇರೆ ಯಾರಾದರೂ ತಿಳಿಸಿದ್ದರೆ? ಇಲ್ಲವಲ್ಲ. ಯಾಕೆ ತಿಳಿಸ್ತಾರೆ ಹೇಳು? ಸಾಧುವಾಗಿ ಸಿಕ್ಕಿದೀಯ. ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆಯು ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸಿ. ಹೋಗು. ಇವಳ ಮಾತುಗಳೆಲ್ಲವೂ ಸತ್ಯವೇ ಆಗಿದೆಯಲ್ಲ. ಹೀಗೇನು ಮಾಡಲಿ ಮಂತರ? ಇಂದೇಕೋ ನನ್ನ ಬುದ್ಧಿಗೆ ಏನೂ ತೋಚದಂತಾಗಿದೆ. ಈಗ ನಾನೇನು ಮಾಡಬೇಕು ಅದನ್ನು ತಿಳಿಸುವೆಯಾ? ನಾನು ಹೇಳಿದಂತೆ ಮಾಡುವೆಯಾ? ಖಂಡಿತವಾಗಿ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಕೊಟ್ಟಿದ್ದರು. ಅವುಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳುವುದೇನೋ ಸರಿ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಅವನು ನಾನೇ ಹೇಳ್ಕೊಡ್ಬೇಕು. ಕೇಳು. ಮೊದಲನೆಯ ವರಕ್ಕೆ ಈಗ ನಡೆಯಬೇಕಾದ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳು. ಇನ್ನು ಎರಡನೆಯವರ? ಇನ್ನು ಎರಡನೆಯ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವರ್ತನ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಬಿಡು. ಮಂತರ ಏನೆಂದೆ? ಜ್ಯೇಷ್ಠನಾದ ರಾಮನಿಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕವೇ? ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ನನ್ನ ಆಪ್ತಳು, ಚಿಕ್ಕನಿಂದಲೂ ನನ್ನನ್ನು ಸಾಕಿ ಸೆಳೆಯಿರುವೆ ಎಂಬ ಕಾರಣಕ್ಕಾಗಿ ನಿನ್ನೆ ಅಪರಾಧವನ್ನು ಮನ್ನಿಸಿದ್ದೇನೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದೇ ಆಗಿದ್ದರೆ ಅವರ ನಾಲಿಗೆಯನ್ನೇ ಸೇರಿ ಬಿಡುತ್ತಿದ್ದೇನು. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಈಗೇನೋ ಮಾಡಕ್ ಹೋಗೇನೋ ಆತು, ಸುಮ್ಮನಿದ್ರು ಆಗದು. ನೋಡ್ ನನ್ನಣೆ ಬರನ. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ಈ ರಾಜ್ಯವನ್ನಾಳಬೇಕೆ? ನಾನು ಹಿಂದೆ ಸಾಯುವೆನೋ ನಾಳೆಯೇ ಸಾಯುವೆನೋ? ಆತುರಪಟ್ಟು ಮಾತನಾಡಬೇಡ. ಹಿಂದೆ ರಾಮಚಂದ್ರನ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಏನೋ ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕೆಂದು ಹೇಳಿದೆ ನಮ್ಮ. ನಾನಿನ್ನು ಬರುವೆನು. ಹೌದಲ್ಲವೇ? ನನ್ನ ಮಗನಾದ ಭರತನನ್ನು ನನ್ನ ತವರು ಮನೆಗೆ ಕಳುಹಿಸಿ ಅವನಿಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಿರುವುದನ್ನು ನೋಡಿದರೆ ಇದರಲ್ಲೇನೋ ದುರಾಲೋಚನೆ ಇರುವಂತಿರುವುದು. ಹೀಗೇನು ಮಾಡಲಿ? ಅನ್ಯಾಯವಾಗಿ ಈಕೆಯನ್ನು ನಿಂದಿಸಿದೆನಲ್ಲ. ಮಂತರ, ಹೋಗಬೇಡ, ನಿಲ್ಲು.
ಏನು ರಾಮನ ಮೇಲಿರುವ ಪ್ರೀತಿಯಿಂದಾಗಿ ನಿನ್ನನ್ನು ನಿಂದಿಸಿದೆನು, ಅಷ್ಟಕ್ಕೆ ನನ್ನ ಮೇಲೆ ಕೋಪಗೊಳ್ಳುವರೇ? ಮತ್ತೀಗ ಹೋಗಲಿ, ನನಗೆ ನಿನಗಿಂತಲೂ ಆಪ್ತರು ಮತ್ತಾರೂ ಇಲ್ಲ. ಆದ ಕಾರಣ ಈಗ ನಾನೇನು ಮಾಡಬೇಕು ತಿಳಿಸು, ಅದರಂತೆಯೇ ನಡೆದುಕೊಳ್ಳುವೆನು. ನಾನು ಹೇಳಿದಂತೆ ಕೇಳು. ನಿನ್ನ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಮತ್ತಾರ ಮೇಲೆ? ನನ್ನ ಮೇಲೆ ಅಲ್ಲವೇ? ಹೇಳ್ಕಣದ್ ನೋಡು. ಓಹೋ, ಅಂದರೆ ಮಹಾರಾಜರು ಅಂತಃಪುರಕ್ಕೆ ಬರುವುದನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ತಡಿ, ಯಾರು ಕೇಳಿಸ್ಕೊಂಡ್ಬಿಟ್ಟರು. ಬರಲಿ ಬಿಡು. ಓ, ಈಗ ನಿನ್ನ ಕೇಶರಾಶಿಗಳನ್ನು ಕೆದರಿಕೋ, ವಸ್ತ್ರಾಭರಣಗಳನ್ನು ನೆಲದ ಮೇಲೆ ಸಿಟ್ಟಿನಿಂದ ಮಲಗಿರು. ಆಗ ನಿನ್ನ ಪತಿಯು ಬಂದು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೋ. ಆದರೆ ಒಂದು ಮಾತು, ಏನದು? ಶ್ರೀರಾಮನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳು. ತಿಳಿಯಿತೆ? ಹಾಗೆ ಆಗಲಿ. ಈಗ ನೀನೆಲ್ಲಿಗೆ ಹೋಗುವೆ? ನಾನು ಈಗಲೇ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳನ್ನೆಲ್ಲ ನಿಶಬ್ದವಾಗಿ ಮಾಡುವೆನು. ಹಾಗೆ ಆಗಲಿ. ನಂತರ? ಅದು ಅಲ್ಲದೆ ಮಹಾರಾಜರು ಇವೆಲ್ಲ ಯಾರು ಹೇಳ್ಕೊಟ್ರು ಅಂದ್ರೆ ಏನ್ ಹೇಳ್ತೀಯ? ಇನ್ಯಾರೆಂದು ಹೇಳಲಿ? ನನ್ನ ಆಪ್ತಳಾದ ನಲ್ಮೆಯ ನೆಚ್ಚಿನ ಗೆಳತಿ ಮಂತರೆಯೇ ಎಂದು ಹೇಳುವೆನು. ನನ್ನ ಹೆಸರೇನಾರು ಏಳುಗಿಳಿಯ? ಹೇಳಬಾರದೆ? ನನ್ನ ಹೆಸರೇ ಬೇಡ. ತಿಳಿಯಿತೆ? ಆಗಲಿ. ಹೋಗು. ಎಲ್ಲ ಕಳ್ಸಾಕವಳೆ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದ ಹಾಗೆಯೇ ಇನ್ನು ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ಅದು ನನಗೆ ತಿಳಿಯದು. ನಾನು ಬಂದ ಕಾರ್ಯ ನೆರವೇರಿತು. ಮಹಾರಾಜರು ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುವೆನು. ರಾಜಾದಿರಾಜ ರಾಜ ಮಾರ್ತಾಂಡ ಕಟುವಾಂಗ ಭೂಪಾಲ ಮಧುಪರ ಶ್ರೀ 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 ದಶರಥ ರಾಜೇಂದ್ರ ವಿಜಯತೆ ದಶರಥ ರಾಜೇಂದ್ರ ವಿಜಯತೆ ದಶರಥ ರಾಜೇಂದ್ರ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹಕ್ಕೆ ಪ್ರವೇಶಿಸಿದಂತೆ ಭಾಸಿಯಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಾತ್ಸಲ್ಯದಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕೈಕ, ದೇವಿ, ಕೈಕ, ಕೈ ಏನು? ಕೈಕೆಯು ಭೂಶಾಯಿಯಾಗಿರುವಳು. ಆಭರಣಗಳು ಒಂದೊಂದಾಗಿ ಚೆಲ್ಲಾಡಿರುವವು. ಮುಖವೂ ಸಹ ಬಾಡಿರುವುದು. ಕಾರಣವೇನಿರಬಹುದು ಇವಳ ವ್ಯಾಕುಲತೆಗೆ? ಕೈಕಾ, ದೇವಿ, ಬಾಡಿರುವ ನಿನ್ನ ಈ ಮುಖವನ್ನು ನೋಡಿ ಸಿಡಿಲು ಬಡಿದ ಬಾಳೆಗಿಡದಂತೆ ನನ್ನ ಹೃದಯವು ಬೆಯ್ಯುತ್ತಿರುವುದು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ತಿಳಿದು ಸಂತಸದಿಂದಿರಬೇಕಾದ ನೀನು ಈ ರೀತಿ ಚಿಂತಾಜನಕಳಾಗಿರಲು ಕಾರಣವೇನು ಕೈಕಾ? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಹೇಳು ದೇವಿ, ಏಕೆ ನನ್ನ ಸಂಗಡ ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ ಕೈಕಾ? ಕೋಪ ಮಾಡ್ಪರ್ರೆ
ಕೋಪದಲ್ಲೀಗ ಭ್ರಾಂತನಾದೆನೋ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಪರೆ ಮಾನನಿ ಮಣಿಯಳೆ ಕೋಪ ಮಾಡ್ಪರೆ ದೇವಿ ದೇವಿ ಕೈಕಾ ಏಕೆ ಕೈಕಾ ನನ್ನ ಸಂಗಡ ಕೋಪವೇ? ಮಹಾರಾಜರ ಆಗಮನ ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನನಗೆ ಅತಿಯಾದ ಪ್ರೀತಿ ಇರುವುದು ರಾಮಚಂದ್ರನ ಮೇಲೂ ನಿನ್ನ ಮೇಲಷ್ಟೇ ಅಲ್ಲವೇ? ಹಾಗಾದರೆ ನನ್ನ ಮಗನಾದ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯ್ತಲ್ಲವೇ? ಕೈಕಾ, ನನಗೆ ಭರತನೂ ಬೇರೆಯೇ ಶತ್ರುಘ್ನನೂ ಬೇರೆಯೇ. 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕಾ. ಹೌದು ಹೌದು, ನನ್ನ ಮಗನಾದ ಭರತನನ್ನು ನನ್ನ ತವರು ಮನೆಗೆ ಕಳುಹಿಸಿ ಅವನಿಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ನಿಶ್ಚಯ ಮಾಡಿರುವುದನ್ನು ನೋಡಿದರೆ ತಿಳಿಯುವುದಿಲ್ಲವೇ ನಿಮ್ಮ ಪ್ರೀತಿ ಏನೆಂಬುದನ್ನು? ಕೈಕಾ, ಭರತ ಶತ್ರುಘ್ನರನ್ನು ಕರೆಸಲು ದೂತರನ್ನು ಕಳಿಸಿದ್ದೇವೆ. ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪವೇ? ಗುರುಗಳಾದ ವಶಿಷ್ಠ ಮಹರ್ಷಿಗಳು ರಚಿಸಿದ ಶುಭ ಲಗ್ನವು ತ್ವರಿತವಾದ ಕಾರಣ ಈ ಲಗ್ನವನ್ನು ತ್ವರಿತವಾಗಿಯೇ ಮಾಡಬೇಕಾಗಿದೆಯೋ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದೇನಲ್ಲ ಕೈಕಾ. ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪವೇ? ಕುಳಿತು ಮಾತನಾಡೋಣ ಬಾ. ಇಲ್ಲಿ ಬಾ ಕೈಕಾ, ಬಾ. ದೇವಿ, ಈ ಶುಭ ಸಮಾಚಾರದಲ್ಲಿಂದು ಅತಿಯಾದ ಖುಷಿಯಾಗಿದೆ. ನಿನಗೆ ಏನು ಬೇಕು ಕೇಳು, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ ದೇವಿ, ಇಂತಹ ಸಂತೋಷದ ಸಮಯದಲ್ಲಿ ನಾನು ಏನನ್ನು ಕೇಳಿದರೂ ನಡೆಸಿಕೊಡುವಿರಾ? ನೀ ಏನನ್ನು ಕೇಳಿದರೂ ನಡೆಸಿಕೊಡುತ್ತೇನೆ, ಕೇಳು ದೇವಿ. ಹಾಗಾದರೆ ಪ್ರಾಣೇಶ್ವರ ದೇವಿ, ನಿಮ್ಮ ಅತಿಶಯವಾದ ಪ್ರೀತಿಯು ಯಾರಲ್ಲಿರುವುದು? ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನನ್ನ ಈ ಹೃದಯ ಪಂಜರದ ಪ್ರೇಮ ಪಕ್ಷಿಯಾದ ನಿನ್ನ ಮೇಲ್ ಅಲ್ಲವೇ? ಆಹಾ, ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಪ್ರಾಣೇಶ್ವರ ಸಾಧ್ಯವೇ ಇಲ್ಲ ಕೈಕಾ, ಯಾರೂ ಇಲ್ಲವೇ? ಸಾಧ್ಯವೇ ಇಲ್ಲ. ಚೆನ್ನಾಗಿ ಆಲೋಚಿಸಿ ನೋಡಿ ಪ್ರಾಣೇಶ್ವರ, ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರಾದರೂ ಇರಲೇಬೇಕಲ್ಲವೇ? ಇರುವುದು ಕೈಕಾ, ಇರುವುದು. ಯಾರ ಮೇಲೆ? ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ ಈಗಾಗಲೇ 2 ಮಾತುಗಳಾದವು. ನಿಮ್ಮಂತವರನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇವೆರಡಕ್ಕೂ ಹೋಲಿಸಲಾಗುವುದೇ ದೇವಿ? ಹಾಗಾದರೆ ಪ್ರಾಣೇಶ್ವರ, ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನಾಣಿಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವನೆಂದು ವಚನವನ್ನು ಕೊಡಿ, ಆನಂತರ ವರಗಳನ್ನು ಕೇಳುತ್ತೇನೆ. ಏನಿದು? ಎಂದು ನನ್ನ ಮಾತಿಗೆ ಎದುರಾಡದ ನನ್ನ ಕೈಕಾ, ಈ ದಿವಸ ಅವಳ ರೀತಿ ನೀತಿಗಳೇ ಬದಲಾಗಿರುವುದಲ್ಲ. ಇರಲಿ ಇರಲಿ ದೇವಿ, ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಹಾಣೆ ಪ್ರಮಾಣಗಳೇಕೆ? ನೀ ಕೇಳುವ ಕಾರ್ಯವು ಎಷ್ಟೇ ಕಷ್ಟ ಸಾಧ್ಯವಾದರೂ ನಾನು ನಡೆಸಿಕೊಡುತ್ತೇನೆ, ಕೇಳು ಕೈಕಾ. ಸಾಧ್ಯವಿಲ್ಲ.
ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ಇರಲಿ, ಇನ್ನೇನು ಕೇಳಬಹುದು. ವೀರನಿಗೆ ಧೈರ್ಯವೇ ಲಕ್ಷಣ. ಕೈಕಾ, ಇಗೋ ನನ್ನ ಮೇಲಾಣೆ, ನನ್ನ ಪೂರ್ವ ಪಿತೃಗಳ ಮೇಲಾಣೆ, ನನ್ನ ಮಗ ಶ್ರೀರಾಮಚಂದ್ರನ ಮೇಲಾಣೆ, ನೀನು ಏನು ಕೇಳಿದರೂ ನಡೆಸಿಕೊಡುತ್ತೇನೆ, ವಚನಭ್ರಷ್ಟನಾಗುವುದಿಲ್ಲ. ಹೇಳು ಕೈಕಾ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಂತೋಷವೇ ಪ್ರಾಣೇಶ್ವರ, ಆ ವರಗಳನ್ನು ಕೇಳಲೇ? ಕೇಳಿಕೋ ಕೈಕಾ, ವರಗಳನ್ನು ಕೇಳುತ್ತೇನೆ. ಕೇಳಿಕೋ. ಹಾಗಾದರೆ ಕೇಳಿ. ನನ್ನ ಮೊದಲನೆಯ ವರಕ್ಕೆ ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕು. ಏನು? ಈಗ ತಾನು ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡಬೇಕೆ? ಹೌದು. ಪರಿಹಾಸ್ಯವೇ? ಹಾಗಾದರೆ ನಿನ್ನ ಎರಡನೇ ವರ ಯಾವುದು? ಎರಡನೆಯ ವರಕ್ಕೆ ನಿಮ್ಮ ಪ್ರಿಯಪುತ್ರನಾದ ರಾಮಚಂದ್ರನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಸಾಕು ಸಾಕು. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ಈ ಧರ್ಮಪತ್ನಿಯೇ? ಸಂದೇಹವೇ? ಅಲ್ಲ ಅಲ್ಲ, ಅವಳದ್ದೇ ವೇಷ ಧರಿಸಿ ನಿಂತಿರುವ ಯಾವುದೋ ಭೂತದಂತೆ ತೋರುತ್ತಿರುವುದು. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಗಿದ ನನ್ನ ಕೈಕ ರಾಮನಿಗೆ ವನವಾಸವನ್ನು ಬಯಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ದಿಕ್ಕನ್ನು ಬದಲಾಯಿಸಿದಂತೆಯೇ ಸರಿ. ಕೈಕಾ, ಬುದ್ಧಿ ಭ್ರಮಣೆಯಾಗಿ ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಇಲ್ಲಿ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಈಗಲೂ ಹೇಳುತ್ತಿದ್ದೇನೆ ಕೇಳಿ. ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಿಮ್ಮ ಮಗ ರಾಮಚಂದ್ರನ ಅರಣ್ಯವಾಸಕ್ಕೆ ಹೋಗಲೇಬೇಕು. ರಾಮ! ಬರದಿಡಿಲು ಬಡಿದಿಯುವುದೋ ಕಾರ್ಮೋಡ ಕವಿದಿಯುವುದೋ ವಚನದ ಮಾತಿಗೆ ಮಸಣ ಸೇರುವಂತಾಯ್ತೆ. ರಾಮ ರಾಮ ರಾಮ. ಬೇಡ ಕೈಕಾ, ರಾಮನ ಮೇಲೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಗಿ ಈ ದಿನ ಅವಳಿಗೆ ವನವಾಸವನ್ನು ಬಯಸುತ್ತಿರುವೆಯಾ? ಈ ವಿಷಯವು ಕೋಮಲ ಹೃದಯವಾದ ರಾಮನಿಗೆ ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು ಕೈಕಾ, ನೊಂದುಕೊಳ್ಳುವನು. ಅಲ್ಲದೆ ಅಲ್ಲದೆ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕಾ, ಬೇಡ. ನಿನಗೆ ರಾಮನ ಮೇಲೆ ಏಕೆ ಇಷ್ಟೊಂದು ಹಠ, ಇಷ್ಟೊಂದು ಛಲ? ಬೇಡ ಕೈಕಾ, ಹಠ ಮಾಡಬೇಡ.
ಚಲವು ರಾಮನಲ್ಲಿ ಬೇಡ ನಲನೆ ದಯದಿಂದ ನೋಡ. ಬೇಡ ಕೈಕ, ಹಠ ಮಾಡಬೇಡ ಕೈಕ. ಚಲವೋ ರಾಮನಲ್ಲಿ ಬೇಡ ನಲನೆ ದಯದಿಂದ ನೋಡ. ಕೈಕ ಬೇಡ ಕೈಕ. ಬಿಡು ನೀ ಕೋಪವ ರಾಮನೋ. ಸಾಕು ಮಾಡಿ ನಿಮ್ಮ ಉಪದೇಶವನ್ನು. ಬಿಡು ನೀ ಕೋಪವ ರಾಮನೋ. ಕರವ ಮುಗಿವೆನ ನಿನ್ನೊಳು. ಕರವ ಮುಗಿವೆನ ನಿನ್ನೊಳು. ಚಲವೋ ರಾಮನಲ್ಲಿ ಬೇಡ ನಲನೆ ದಯದಿಂದ ನೋಡ. ಬೇಡ ಕೈಕ, ಇಷ್ಟೊಂದು ಹಠ ಮಾಡಬೇಡ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಕೊಡು ನೀ ಭರತಗೆ ರಾಜ್ಯವಾ. ದೇವಿ 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 ಕೊಡು ನೀ ಭರತಗೆ ರಾಜವಾ. ಅಳಿಸು ರಾಮನ ವನವಾಸವ. ಸಾಧ್ಯವಿಲ್ಲ. ಅಳಿಸೋ ರಾಮನ ವನವಾಸವ. ಸತ್ಯಾತ್ಮನೋ ಧರ್ಮಾತ್ಮನೋ. ಕೈಕ ನಿನ್ನ ಸತ್ಯಾತ್ಮನೋ ಧರ್ಮಾತ್ಮನೋ. ಕೈಕ ನನ್ನ ರಾಮನು. ನಿಮ್ಮ ರಾಮನು? ಕೈಕ ನನ್ನ ರಾಮನು. ಏನು ನಿಮ್ಮ ರಾಮನು? ಸತ್ಯಾತ್ಮನೋ ಧರ್ಮಾತ್ಮನೋ. ಸುಗುಣಾಭಿರಾಮನೋ. ಚಲವೋ ರಾಮನಲ್ಲಿ ಬೇಡ ನಲನೆ ದಯದಿಂದ ನೋಡು. ಚಲವೋ ರಾಮನಲ್ಲಿ ಬೇಡ. ಕೈಕ
ರಾಮನನ್ನ ಮೇಲೆ ಏಕೆ ಇಷ್ಟೊಂದು ಛಲ, ಇಷ್ಟೊಂದು ಹಠ? ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮಗ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಹೇಳಬೇಡ ಕೈಕಾ, ಹೇಳಬೇಡ. ಈಗೋ ನಿನಗೆ ಕೈ ಮುಗಿದು ಕೇಳುತ್ತೇನೆ, ಬೇಡ ಕೈಕಾ. ಪ್ರಾಣೇಶ್ವರ, ನೀವೆಷ್ಟೇ ಬೇಡಿಕೊಂಡರೂ ಸರಿಯೇ, ಗೋಳಾಡಿದರೂ ಸರಿಯೇ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಕೈಕಾ, ರಾಮನ ಮೇಲಿಟ್ಟಿದ್ದ ಪ್ರೀತಿ ವಾತ್ಸಲ್ಯಗಳು ಏನಾದವು ಕೈಕಾ? ಪ್ರೀತಿ ವಾತ್ಸಲ್ಯ ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ಏನು? ನನ್ನದು ಕಪಟ ನಾಟಕವೇ ಅಲ್ಲವೇ? ನಿನ್ನನ್ನು ಅತಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಂಡನಲ್ಲ, ಅದು ನನ್ನದು ಕಪಟ ನಾಟಕವೇ. ನಿನ್ನ ಮುಖವನ್ನು ತೋರಿಸಬೇಡ, ದೂರ ತೊಲಗು. ಮಹಾರಾಜನಿಗೆ ಜಯವಾಗಲಿ. ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಿರುವುದು. ಗುರುಗಳಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನಕ್ಕಾಗಿ ನಿರೀಕ್ಷಿಸುತ್ತಿರುವರು. ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿದ್ದಾರೆ. ನೀವು ಹೋಗಿ ಶ್ರೀರಾಮನನ್ನು ಬರಮಾಡಿ. ಹಾಗೆ ಆಗಲಿ ತಾಯಿ. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಕರೆಸಬೇಡ ಕೈಕಾ, ರಾಮನನ್ನು ಮಾತ್ರ ಇಲ್ಲಿಗೆ ಕರೆಸಬೇಡ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಅಯ್ಯೋ ರಾಮಚಂದ್ರ, ದೂರ ತೊಲಗು ರಾಕ್ಷಸಿ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ನಮ್ಮ ನಗರದ ಪುಣ್ಯಶೀಲರಿಗೆಲ್ಲ ನಿನ್ನ ಬುದ್ಧಿಯೇ ಬಂದು ಬಿಡುವುದು. ನಿನ್ನನ್ನು ಈಗಲೇ ಕೊಂದು ನನ್ನ ಮನಃಶಾಂತಿ ಪಡಿಸಿಕೊಳ್ಳುತ್ತೇನೆ. ರಾಕ್ಷಸಿ ರಾಮ, ಬಂದೆಯ ಮಗು? ಶಾಂತರಾಗಿ ಬನ್ನಿ, ಕುಳಿತು ಶಾಂತರಾಗಿ ಜನಕ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆ ಆಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯತ್ಯೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಎಂದಾದರೂ ಸುಳ್ಳನ್ನಾಡುವರೆ ತಾಯಿ? ಅದ್ಯಾವ ನಿನ್ನ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುವರು? ಹೇಳು ತಾಯಿ, ನಾನು ಅವರ ಮಗನಾಗಿ ನಾನು ನಡೆಸುತ್ತೇನೆ. ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯ್ತು, ನಿನ್ನೊಡನೆ ಹೇಳಿದರೆ ಇನ್ನೆಷ್ಟಾಗುವುದು? ಹೋಗಲಿ ಬಿಡು. ಹೇಗೆ ತಕ್ಕ ವಿಚಾರ? ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವರ ಹಾಣೆ ಮೇಲೆ ಹಾಣೆ ಇಟ್ಟು ಹೇಳುತ್ತೇನೆ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು ರಾಮಚಂದ್ರ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೇನೆ. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಭರತನ ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾದ್ರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಾದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಅಮ್ಮ, ಇನ್ನು ನಿನ್ನ 2ನೇವರು ಯಾವುದು ತಾಯಿ? 2ನೇ ವರಕ್ಕೆ ನೀನು ನಾರುಮಡಿಯನ್ನು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪು
ಸಾಮ್ರಾಜ್ಯ ಭಾರವಂ ದರಿಪುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಅಮ್ಮ ಸಪ್ತಾಂಗದಿಂದೊಪ್ಪು ಸಾಮ್ರಾಜ್ಯ ಭಾರವಂ ದರಿಕುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ. ಅಮ್ಮ ಪಿತೃವಾಕ್ಯವ ಪಾಲಿಸುವ ಪಿತೃವಾಕ್ಯವ ಪಾಲಿಸುವ ಪುತ್ರ ರಕ್ತದೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿ ಎನಗಿಟ್ಟ ಮಾತೆ ನೀನು ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಶಿವಾದ ಇನ್ನುಂಟೆ ಭೂತೆ ನಿಶ್ಚಯ ಜೀವನವಾಸ ಕೊಪ್ಪಿದ ವಿನೀತ ಎಚ್ಚರಿಸುಪಿದ ನನ್ನ ನಮಿಸಿ ಪೋಪೆನು ಅಮ್ಮ. ಅಮ್ಮ 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 ಅದೆಷ್ಟು ನನ್ನ ಮೇಲೆ ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಶಲ ರಾಜ್ಯ ಭಾರವನ್ನು ನನ್ನಿಂದ ನಿರ್ವಹಿಸಲು ಅಸಾಧ್ಯನೆಂದು ತಿಳಿದು ಭರತನೇ ಇದು ಯೋಗ್ಯನೆಂದು ಹರಿತು ನನಗೆ ಅನೇಕ ಮುನಿಜನಗಳ ಪಾದ ಸೇವೆ ಮಾಡಿಕೊಡಲು ಬಹಳ ಅವಕಾಶ ಕಲ್ಪಿಸಿಕೊಟ್ಟೆ ತಾಯಿ, ಅವಕಾಶ ಕಲ್ಪಿಸಿಕೊಟ್ಟೆ. ಹಾಗಲಮ್ಮ ಈ ವಿಚಾರವನ್ನು ಜನನರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಹಾ ಅಮ್ಮ, ಅಲ್ಲಿಯವರೆಗೂ ತಂದೆಯ ರಕ್ಷಣಾ ಭಾರವು ನಿನ್ನಂದೇ ಒದ್ದು ತಾಯಿ. ಜನಕ ಶಾಂತರಾಗಿ ಸಮಾಧಾನ ಮಾಡಿಕೊಳ್ಳಿ, ಚಿಂತಿಸಬೇಡಿ.